Hello students, welcome to series of Logic Design Lab, that is experiment number 16 JK flip-flop. ಇದನ್ನು ಜಾಕ್ ಕಿಲ್ಬಿ ಫ್ಲಿಪ್-ಫ್ಲಾಪ್ ಅಂತಲೂ ಕರಿತೀವಿ. ಸೊ ಪ್ರೀವಿಯಸ್ ವಿಡಿಯೋಸಲ್ಲಿ SR ಮತ್ತು D ಫ್ಲಿಪ್-ಫ್ಲಾಪ್ನ ವೆರಿಫಿಕೇಷನ್ ಟ್ರೂತ್ ಟೇಬಲ್ನ ಚೆಕ್ ಮಾಡಿದ್ವಿ. JK ಫ್ಲಿಪ್-ಫ್ಲಾಪ್ ಟ್ರೂತ್ ಟೇಬಲ್ನ ವೆರಿಫೈ ಮಾಡೋಣ. ಫಸ್ಟ್ ವಿ ಹ್ಯಾವ್ ಟು ನೋ ಅಬೌಟ್ ವಾಟ್ ಈಸ್ JK ಫ್ಲಿಪ್-ಫ್ಲಾಪ್. So JK flip-flop is a sequential logic circuit that stores and manipulates binary information in digital system. Digital system ಅಲ್ಲಿ ಮೀನ್ಸ್ ಬೈನರಿ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ಕೊಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಸೊ ಇದನ್ನು ನಾವು ಯೂನಿವರ್ಸಲ್ ಫ್ಲಿಪ್-ಫ್ಲಾಪ್ ಅಂತಲೂ ಕರಿತೀವಿ. SR ಮತ್ತು D ಫ್ಲಿಪ್-ಫ್ಲಾಪ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಇಟ್ ಹ್ಯಾಸ್ 3 ಇನ್ಪುಟ್ಸ್ JK and clock and 2 ಔಟ್ಪುಟ್ಸ್ Q and Q ಬಾರ್ ಇರುತ್ತೆ. ಸೊ ದ ಟ್ರೂತ್ ಟೇಬಲ್ ಆಫ್ JK ಫ್ಲಿಪ್-ಫ್ಲಾಪಲ್ಲಿ ನಮಗೆ 4 ವೇರಿಯೇಬಲ್ಸ್ನ ನಾವು ಚೆಕ್ ಮಾಡಬೇಕಾಗುತ್ತೆ. J ಈಸ್ ಈಕ್ವಲ್ ಟು 0 ಆ್ಯಂಡ್ K ಈಸ್ ಈಕ್ವಲ್ ಟು 0. ಅದನ್ನು ನಾವು ರಿಟರ್ನ್ ಪ್ರೀವಿಯಸ್ ಸ್ಟೇಟ್ ಅಂತ ಕರೀತೀವಿ. J ಈಸ್ ಈಕ್ವಲ್ ಟು 0, K ಈಸ್ ಈಕ್ವಲ್ ಟು 1 ಅಂತ ಅಂದರೆ ರೀಸೆಟ್ ಕಂಡೀಷನ್. ಸೊ Q ವ್ಯಾಲ್ಯೂ 0, Q ಬಾರ್ 1 ಈಸ್ ಈಕ್ವಲ್ ಟು 1 ಹಾಗೇ ಇರುತ್ತೆ. ಸೊ ನೆಕ್ಸ್ಟು ಥರ್ಡ್ ಕಂಡೀಷನ್ ಬಂದು J ಈಸ್ ಈಕ್ವಲ್ ಟು 1, K ಈಸ್ ಈಕ್ವಲ್ ಟು 0. ಇಲ್ಲಿ ಸೆಟ್ ಕಂಡೀಷನ್ ಆಗುತ್ತೆ, ಯಾಕೆಂದರೆ Q ಈಸ್ ಈಕ್ವಲ್ ಟು 1 ಆಗುತ್ತೆ, Q ಬಾರ್ ಈಸ್ ಈಕ್ವಲ್ ಟು 0. ಇನ್ ಲಾಸ್ಟ್ ಒನ್ J ಈಸ್ ಈಕ್ವಲ್ ಟು 1, K ಈಸ್ ಈಕ್ವಲ್ ಟು 1 ಕೊಟ್ಟಾಗ ಇಲ್ಲಿ ಟಾಗಲ್ ಆಗಬೇಕು. ಕ್ಲಾಕ್ ವೇರೀಸ್ ಆದಂಗೆಲ್ಲನೂ Q0 ಮತ್ತು Q ಏನಾಗ್ತಾ ಇರುತ್ತೆ, ಚೇಂಜಸ್ ಆಗ್ತಾ ಇರುತ್ತೆ. Q0 ಇದ್ದರೆ Q ಬಾರ್ 1 ಆಗುತ್ತೆ, Q ಬಾರ್ 1 ಇದ್ದರೆ Q ಏನಾಗುತ್ತೆ, Q0 ಆಗುತ್ತೆ. ಅಂದರೆ Q ಈಸ್ ಈಕ್ವಲ್ ಟು 1, Q ಬಾರ್ ಈಸ್ ಈಕ್ವಲ್ ಟು 0, ಅಥವಾ Q ಈಸ್ ಈಕ್ವಲ್ ಟು 1 ಆದರೆ Q ಬಾರ್ ಈಸ್ ಈಕ್ವಲ್ ಟು 0. ಸೊ ಹಾಗೇನಾಗ್ತಾ ಇರುತ್ತೆ, ಅದನ್ನು ಟಾಗಲ್ ಆಗ್ತಾ ಇರುತ್ತೆ. ಅದನ್ನು ಜನರಲ್ ಆಗಿ ನಾವು ರೈಸಿಂಗ್ ಕಂಡೀಷನ್ ಅಂತ ಕರಿತೀವಿ. ಸೊ ಇದನ್ನು ಮೇಯ್ನಾಗಿ ಯೂಸ್ ಮಾಡೋಂಥ ಅಪ್ಲಿಕೇಶನ್ಸ್ ನಾವು ಶಿಫ್ಟ್ ರಿಜಿಸ್ಟರ್ಸ್, ಕೌಂಟರ್ಸ್, ಮೆಮೊರಿ ಯೂನಿಟ್ಸ್ ಮತ್ತು ಫ್ರೀಕ್ವೆನ್ಸಿ ಡಿವಿಷನ್ ಸರ್ಕ್ಯೂಟ್ಸಲ್ಲಿ ನಾವು JK ಫ್ಲಿಪ್-ಫ್ಲಾಪ್ಸ್ನ ನಾವು ಯೂಸ್ ಮಾಡ್ಕೊತೀವಿ. ಸೊ ಈಗ ಈ ಟ್ರೂತ್ ಟೇಬಲ್ನ ವೆರಿಫೈ ಮಾಡೋಣ ಬೈ ಯೂಸಿಂಗ್ ದ ಲಾಗಿಸಿಮ್. ಸೊ ಲಾಗಿಸಿಮ್ ಇಲ್ಲಿ ನಾನು ಬೇರೆ ವರ್ಷನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಟೈಮ್ ಸ್ಟ್ಯಾಪಿಂಗ್ನ ಚೆಕ್ ಮಾಡೋದಕ್ಕೋಸ್ಕರ ಸೊ ಲಾಗಿಸಿಮ್ 3.72 ಇಟ್ ಈಸ್ ಆಲ್ಸೋ ಫ್ರೀ ವರ್ಷನ್, ಡೌನ್ಲೋಡ್ ಮಾಡ್ಕೊಳ್ಬೋದು. ಸೇಮ್ ವರ್ಕಿಂಗ್ ಎಲ್ಲ ಸೇಮ್ ಹ್ಯಾಸ್ ಇಟ್ ಇರುತ್ತೆ. ಸೊ ಫಸ್ಟ್ ನಾನು ಅದನ್ನು ಟೈಮ್ ಸ್ಟ್ಯಾಪಿಂಗ್ನ ಆನ್ ಮಾಡ್ಕೋತಾ ಇದ್ದೀನಿ. ಅದನ್ನು ಟೈಮ್ ಡಯಾಗ್ರಾಮ್ ಅಂತ ಕರಿತೀವಿ. ಸೊ ಟೈಮ್ ಡಯಾಗ್ರಾಮ್ನ ಆನ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಡ್ರಾ ಮಾಡೋಣ ನಾವು. ಸೊ SR ಫ್ಲಿಪ್-ಫ್ಲಾಪ್ಗೆ ಯಾವ ಥರ ಡ್ರಾ ಮಾಡ್ಕೊಂಡ್ವೋ ಹಾಗೆ ಡ್ರಾ ಮಾಡಬೇಕಾಗತ್ತೆ ಬೈ ಯೂಸಿಂಗ್ ನ್ಯಾನ್ ಗೇಟ್ಸ್ ಕೊಡ್ತಾ ಇದ್ದೀನಿ. 3 ಇನ್ಪುಟ್ಸ್ನ ಹಾಕ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಇಲ್ಲಿ ನಮಗೆ 3 ಇನ್ಪುಟ್ಸ್ JK ಆ್ಯಂಡ್ ಕ್ಲಾಕ್ ಬೇಕಾಗತ್ತೆ, ಹಾಗಾಗಿ 3 ಇನ್ಪುಟ್ಸ್ ತೊಗೋತಾ ಇದ್ದೀನಿ ಇಲ್ಲಿ. ಓಕೆ, ಸೊ ದಿಸ್ ಈಸ್ J, ಸೊ ಇದು K. ಓಕೆ, ಲೇಬ್ಲಿಂಗ ಮಾಡೋಣ. ಸೊ ಇನ್ಪುಟ್ಸ್, ಸೊ ಆ್ಯರೋ ವರ್ಷನ್ನಲ್ಲಿರುತ್ತೆ. ಸೊ ಬೇಕಾದ್ರೆ ಅದನ್ನು ನಾವು ಚೇಂಜಸ್ನ ಮಾಡ್ಕೋಬೋದು. ಸೊ ಇಲ್ಲಿ ಆ್ಯರೋ ಇರೋವಂಥದ್ದು ಕ್ಲಾಸಿಕ್ ತೊಗೊಂಬಂದರೆ ಆಯಿತು. ಓಕೆ, ಮಾಮೂಲಿ ಶೇಪ್ಗೆ ಬರುತ್ತೆ ಅದು. ಓಕೆ, ಇದಕ್ಕೆ J ಕೊಡೋಣ ನೇಮ್ನ. ಸೊ J ಅಂತ ಲೇಬಲ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಕ್ಲಾಕ್ ಇಲ್ಲಿ ಟೈಮ್ಗಳಲ್ಲಿ ನೇಮ್ ಬಂತು, ಹಾಗೆ ಈ ಇನ್ಪುಟ್ಗೆ K ಅಂತ ಕೊಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಇನ್ನು ನ್ಯಾನ್ ಗೇಟ್ಸ್ನ ಹಾಕೋಣ. SR ಡಯಾಗ್ರಾಮ್ ಥರನೇ ನಾವು ಇದನ್ನು ಕನೆಕ್ಷನ್ಸ್ನ ಮಾಡಬೇಕು. ಸೊ ಹಾಗಾಗಿ ಕ್ಲಾಕ್ ಬೇಕಾಗತ್ತೆ, ಕ್ಲಾಕ್ ಹಾಕ್ತಾ ಇದ್ದೀನಿ. ಸೊ ಕ್ಲಾಕ್ನ ಕನೆಕ್ಟ್ ಮಾಡೋಣ. ಓಕೆ, ನೇಮ್ C ಅಂತ ಕೊಡ್ತಾ ಇದ್ದೀನಿ ಕ್ಲಾಕ್ಗೆ. ಸೊ ನೆಕ್ಸ್ಟು ನಾವು ಇನ್ಪುಟ್ ಮತ್ತು ಔಟ್ಪುಟ್ಸ್ನ ಕನೆಕ್ಟ್ ಮಾಡಬೇಕು. ಸೊ ಇದರ ಔಟ್ಪುಟ್ ಬಂದು ಏನಾಗುತ್ತೆ, ಸೊ ನೆಕ್ಸ್ಟ್ ಇದರದ ಇನ್ಪುಟ್ ಆಗಿರುತ್ತೆ. ಸೊ ನೆಕ್ಸ್ಟು 4th ನ್ಯಾನ್ ಗೇಟ್ನ ಔಟ್ಪುಟ್ಟು 3rd ನ್ಯಾನ್ ಗೇಟ್ನ ಇನ್ಪುಟ್ ಆಗಿರುತ್ತೆ. ಓಕೆ, ನೆಕ್ಸ್ಟು ನಾವು ಕನೆಕ್ಟ್ ಮಾಡಬೇಕು ಇದನ್ನು. ನೆಕ್ಸ್ಟ್ ಒನ್ ಇದಕ್ಕೆ ಇನ್ಪುಟ್ ಆಗಿರುತ್ತೆ. ಸೊ ಇದರದ್ದು ಇದಕ್ಕೆ ಇನ್ಪುಟ್ ಆಗಿರುತ್ತೆ. ನೆಕ್ಸ್ಟು ನಾವು LEDಸ್ನ ಸೆಟ್ ಮಾಡೋಣ. ಓಕೆ, LEDs ಸೆಟ್ ಆಗಿದೆ. ದಿಸ್ ಈಸ್ ಇನ್ಪುಟ್ಟು, Q ಅಂತ ಕೊಡ್ತಾ ಇದ್ದೀನಿ ಇದಕ್ಕೆ. ಸೊ ಇದಕ್ಕೆ Q0 ಅಂತ ಕೊಡ್ತಾ ಇದ್ದೀನಿ. ಓಕೆ,
ನೋಡಿ ಇಲ್ಲೆಲ್ಲ ನಿಮಗೆ ವೇರಿಯೇಷನ್ಸ್ ಕಾಣಿಸಿದೆ. ಜೆ ಈಸ್ ಈಕ್ವಲ್ ಟು 0, ಕೆ ಈಸ್ ಈಕ್ವಲ್ ಟು 0, ಕ್ಲಾಕ್ ಈಸ್ ಈಕ್ವಲ್ ಟು 0. ಕ್ಲಾಕ್ನ ಚೇಂಜ್ ಮಾಡ್ತಾ ಇದ್ದೀನಿ, ಇವಾಗ 1 ಮಾಡ್ತಾ ಇದ್ದೀನಿ. ಕ್ಲಾಕ್ ಈಸ್ ಈಕ್ವಲ್ ಟು 1 ಆಯಿತು. ಈಗ ನಾನು ವ್ಯಾಲ್ಯೂ ರೀಸೆಟ್ ಏನಾಗಿರುತ್ತೆ, ನಮಗೆ ಪ್ರೀವಿಯಸ್ ಸ್ಟೇಟೆಲ್ಲ ಹಾಗೇ ಇರುತ್ತೆ. ಇವಾಗ ನಾನು ಕ್ಲಾಕ್ ಈಸ್ ಈಕ್ವಲ್ ಟು 1, ಜೇನ ನಾನು ಚೇಂಜ್ ಮಾಡ್ತೀನಿ. ನೋಡಿ 1 ಮಾಡಿದೆ, ಸೊ ನನಗೇನಾಯಿತು, ಸೊ ವ್ಯಾಲ್ಯೂಸು ಚೇಂಜ್ ಆಯಿತು. ಓಕೆ, ಕ್ಯೂ ಏನಾಯಿತು, ನಮಗೆ ಟಾಗಲ್ ಆಯಿತು. ಓಕೆ, ಜೆ ಈಸ್ ಈಕ್ವಲ್ ಟು 1 ಮಾಡಿದಾಗ ಇವಾಗ ನೋಡಿ ಹಾಗೆ ಇದು ಮಾಡ್ತೀನಿ. ಓಕೆ, ನೋಡಿ ಚೇಂಜಸ್ ಆಯಿತು, ನಮಗೆ ಕಾಣಿಸ್ತಾ ಇದೆಯಲ್ಲ ಇಲ್ಲಿ. ನೋಡಿ ಕೆ ನಾಟ್ ಈಸ್ ಈಕ್ವಲ್ ಟು 1 ಆಯಿತು. ಸೊ ಕೆ ಈಸ್ ಈಕ್ವಲ್ ಟು ಹಾಗೆ ನೋಡಿ ಮತ್ತೆ 1 ಸೆಕೆಂಡ್ ಚೇಂಜ್ ಮಾಡ್ತೀನಿ. ಸೊ ಕ್ಯೂ ಈಸ್ ಈಕ್ವಲ್ ಟು 1 ಆಯಿತು. ಇಲ್ಲಿ ಅಬ್ಸರ್ವ್ ಮಾಡಿ ಕೆಳಗಡೆ. ಓಕೆ, ಸೊ ಈ ಥರ ನೋಡಿ ಇಲ್ಲಿ ಚೇಂಜಸ್ ಮಾಡ್ತಾ ಇರ್ತೀನಿ. ನೋಡಿ ಇವಾಗ ಹಾಗೆ ಇರುತ್ತೆ ಸ್ಟೇಟು. ನೋಡಿ ಕ್ಲಾಕ್ ಚೇಂಜ್ ಆದ ಹಾಗೆಲ್ಲ ಕ್ಯೂ ವ್ಯಾಲ್ಯೂ ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಇರುತ್ತೆ. ಇವಾಗ ನೋಡಿ ಓಕೆ, ಕ್ಯೂ ನಾಟ್ ವ್ಯಾಲ್ಯೂ ಇದು ಆಗ್ತಾ ಇದೆ. ಓಕೆ, 0 ಇಡ್ತೀನಿ ಪ್ರೀವಿಯಸ್ ಡೇಟ್. ನೋಡಿ ಆಸಿಲೇಷನ್ಗೆ ಬಂದುಬಿಡುತ್ತೆ. ಇಲ್ಲಿ 2 1 ಬಂದಿದ್ದ ತಕ್ಷಣ ಆಸಿಲೇಷನ್ ಅಪಾರ್ಟ್ ಆಗುತ್ತೆ. ಸೊ ಲಾಗಿಸಿಮ್ಮಲ್ಲಿ ಮಾತ್ರ ನಾವು ಇಲ್ಲೇನು ಮಾಡಬೇಕು ಅಂದರೆ ಈ ವೆರಿಫಿಕೇಷನ್ನ ಮಾಡಬೇಕು ಅಂತ ನಾವು ಮಾಸ್ಟರ್ ಸೇವ್ ಸರ್ಕ್ಯೂಟ್ನ ನಾವು ಡಯಾಗ್ರಾಮ್ ಮಾಡಿಕೊಂಡ್ರೆ ರೈಸಿಂಗ್ ಕಂಡೀಷನ್ನ ಸಾಲ್ವ್ ಮಾಡ್ಕೋಬೋದು. ಸೊ ಫಸ್ಟ್ ಇದನ್ನು ಮಾಡಬೇಕು ಅಂತ ಅಂದರೆ ಸೊ ಸಿಮ್ಯುಲೇಷನ್ನ ಆಫ್ ಮಾಡೋಣ. ಸೊ ರೀಸೆಟ್ ಸ್ಟೇಟಿಗೆ ತೊಗೊಂಡು ಬರೋಣ. ರೀಸೆಟ್ ಸ್ಟೇಟಿಗೆ ತೊಗೊಂಡು ಬಂದು ಮತ್ತೆ ಏನು ಮಾಡ್ತಾ ಇದ್ದೀನಿ, ಡಯಾಗ್ರಾಮ್ನ ರೀಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಚೇಂಜಸ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಎಲ್ಲ ತೆಗೆದುಬಿಡ್ತಾ ಇದ್ದೀನಿ ಇವನ್ನ. ಓಕೆ, ಇದೆಲ್ಲ ಬೇಡ. ಸೊ ವ್ಯಾಲ್ಯೂಸ್ ಎಲ್ಲ ತೆಗಿತಾ ಇದ್ದೀನಿ ನಾನು. ಇದು ಹೀಗೆ ಇರುತ್ತೆ ನಮಗೆ. ಓಕೆ, ಇದು ತೆಗಿತಾ ಇದ್ದೀನಿ. ಇಷ್ಟು ಮಾತ್ರ ಒನ್ಸ್ ಅಗೇನ್ ಬೇಕಾಗತ್ತೆ ನಮಗೆ. ಹಾಗಾಗಿ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡ್ತಾ ಇದ್ದೀನಿ. ಮುಂದಕ್ಕೆ ಮೂವ್ ಮಾಡ್ಕೋತಾ ಇದ್ದೀನಿ ನಾನು ಇದನ್ನು, ಇದೇ ಡಯಾಗ್ರಾಮ್ನ. ಓಕೆ, ಹೀಗೆ ಇರಲಿ. ಸೊ ಇಲ್ಲಿ ನಾವು ಫಸ್ಟ್ ಮಾಡಬೇಕಾಗಿರೋ ಅಂಥದ್ದನ್ನು ಅಂದರೆ ಕ್ಲಾಕ್ನ ನಾವು ಇನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಕ್ಲಾಕ್ನ ಫಸ್ಟ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟು ಇದನ್ನು ಓಕೆ, ಸೊ ಹಾಗೆ ಇದು ಔಟ್ಪುಟ್ನ ಮಾಡ್ತಾಯಿದ್ದೀನಿ. ಸೊ ಲಾಸ್ಟ್ ಇದರಲ್ಲಿ ತೊಗೊಂಡು ಬಂದು ಇದಕ್ಕೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ಇದೊಂಚೂರು ಡ್ರಾ ಬೇಕಾದರೆ ಇದನ್ನು ತೆಗೆದು ಇಲ್ಲಿಂದನೇ ಮಾಡೋಣ. ಓಕೆ, ಸೊ ನೆಕ್ಸ್ಟು ನೋಡಿ ಕರೆಕ್ಟಾಗಿದೆ. ಈಗ ಅಬ್ಸರ್ವ್ ಮಾಡಿ ನಾವು ವ್ಯಾಲ್ಯೂಸ್ನ ಕೊಡೋಣ. ಓಕೆ, ರೈಸ್ ಮಾಡ್ತಾಯಿದ್ದೀನಿ. ನೋಡಿ ಇದನ್ನು ಕ್ಲಾಕ್ನ ಚೇಂಜ್ ಮಾಡ್ತಾಯಿದ್ದೀನಿ. ಸೊ ಕ್ಲಾಕ್ ಸ್ಟೇಟು ನಮಗೆ 0 ಇದೆ, 1 ಮಾಡ್ತಾಯಿದ್ದೀನಿ. ಅಬ್ಸರ್ವ್ ಮಾಡಿ. ಓಕೆ, ಕ್ಲಾಕ್ ಈಸ್ ಈಕ್ವಲ್ ಟು ನೋಡಿ ಹಾಗೆ ಇದೆ ಪ್ರೀವಿಯಸ್. ಇವಾಗ ಇದು 1 ಮಾಡ್ತೀನಿ. ಜೆ ಈಸ್ ಈಕ್ವಲ್ ಟು 1 ಮಾಡ್ತೀನಿ. ನೋಡಿ ಕ್ಲಾಕ್ ಸ್ಟೇಟು ಆಸಿಲೇಷನ್ ಆಗ್ತಾ ಇದೆ. ಓಕೆ, ನೆಕ್ಸ್ಟು ಕೆ ವ್ಯಾಲ್ಯೂನ 1 ಮಾಡ್ತಾಯಿದ್ದೀನಿ. ನೋಡಿ ಆಸಿಲೇಷನ್ ಮಾಡ್ತಾಯಿದ್ದೀನಿ ಇವಾಗ. ಓಕೆ, ಇವಾಗ 2 ಮಾಡೋಣ. ಸೊ 1 ಮಾಡ್ತಾಯಿದ್ದೀನಿ. ಈಗ ಅಬ್ಸರ್ವ್ ಮಾಡಿ ಕ್ಯೂ ಮತ್ತು ಕ್ಯೂ ನಾಟ್ನ ನೋಡಿ ಒಂದು ಸತಿ ಏನಾಗ್ತಾ ಇದೆ, ಇಲ್ಲಿ ಕೆಳಗಡೆ ಕ್ಲಾಕ್ನ ಅಬ್ಸರ್ವ್ ಮಾಡಿ. ಕ್ಲಾಕ್ ಈಸ್ ಈಕ್ವಲ್ ಟು 1 ಸತಿ ಆದಾಗ ಕ್ಯೂ ನಾಟ್ ಚೇಂಜ್ ಆಗುತ್ತೆ. ಸೊ ಒಂಚೂರು ಲೇಬಲಿಂಗ್ನ ಮಾಡಿಬಿಡ್ತೀನಿ ಇನ್ನೊಂದು ಸತಿ. ದಿಸ್ ಈಸ್ ಕ್ಯೂ ನಾಟ್. ಈಗ ಅಬ್ಸರ್ವ್ ಮಾಡಿ ಕ್ಲಾಕ್ನ ನೀವು ನೋಡಿ ಚೇಂಜ್ ಒಂದು ಸತಿ ನೋಡಿ. ಒಂದು ಸತಿ ಕ್ಯೂ ಕೊಟ್ಟಾಗ ಕ್ಲಾಕ್ ಅಬ್ಸರ್ವ್ ಮಾಡಿ. ಕ್ಲಾಕ್ ಸ್ಟೇಟ್ನ ಇವಾಗ 1 ಇದೆ. ಸೊ 1 ಬಂದಾಗ ಕ್ಯೂ ಅಬ್ಸರ್ವ್ ಮಾಡಿ. ಇವಾಗ ನೋಡಿ ಇನ್ನೊಂದು ಸತಿ ಕೊಡ್ತೀನಿ. ಕ್ಯೂ ನಾಟ್ ಏನಾಯಿತು, 0 ಆಯಿತು. ಕ್ಯೂ ಈಸ್ ಈಕ್ವಲ್ ಟು 1 ಆಯಿತು. ನೆಕ್ಸ್ಟು ಕ್ಲಾಕಿಗೆ ಬರ್ತೀನಿ. ನೋಡಿ ರಿವರ್ಸ್ ಆಯಿತು. ನೋಡಿ ಕ್ಯೂ ಈಸ್ ಈಕ್ವಲ್ ಟು 0 ಆಯಿತು. ಕ್ಯೂ ನಾಟ್ ಈಸ್ ಈಕ್ವಲ್ ಟು 1. ಮತ್ತೆ ಇನ್ನೊಂದು ಸತಿ ಮಾಡ್ತೀನಿ ನೋಡಿ. ಸೊ ಈ ಥರ ಮೂವ್ ಮಾಡಿದಾಗ ಇದನ್ನು ನಾವು ರೈಸಿಂಗ್ ಕಂಡೀಷನ್ ಅಂತ ಕರಿತೀವಿ. ಒಂದು ಸತಿ ಹೈ ಆಗುತ್ತೆ, ಇನ್ನೊಂದು ಸತಿ ಲೋ ಆಗುತ್ತೆ. ಕ್ಯೂ ಮತ್ತು ಕ್ಯೂ ನಾಟು ಚೇಂಜಸ್ ಆಗ್ತಾ ಇರುತ್ತೆ ನೋಡಿ.
ಯಾವಾಗ ಕೆ ಈಸ್ ಈಕ್ವಲ್ ಟು 1 ಕೆ ಈಸ್ ಈಕ್ವಲ್ ಟು 1 ಜೆ ಈಸ್ ಈಕ್ವಲ್ ಟು 1 ಆದಾಗ ಸಿ ಈಸ್ ಈಕ್ವಲ್ ಟು 1 ನೋಡಿ, ಇಲ್ಲಿ ಸಿ ಈಸ್ ಈಕ್ವಲ್ ಟು ಆಸಿಲೇಷನ್ 0 1 0 1 ಆಗ್ತಾ ಇರುತ್ತೆ ನೋಡಿ. ಇಲ್ಲಿ ಕ್ಯೂನು ಚೇಂಜ್ ಆಗ್ತಾ ಇರುತ್ತೆ, ಕ್ಯೂ ನಾಟು ಚೇಂಜ್ ಆಗ್ತಾ ಇರುತ್ತೆ. ಸೊ ಈ ರೈಸಿಂಗ್ ಕಂಡೀಷನ್ನ ಲಾಗಿಸಿಮಲ್ ನಾವು ಮಾಡಬೇಕು ಅಂತ ಅಂದರೆ ಮಾಸ್ಟರ್ ಸ್ಲೇವ್ನ ಮಾಡ್ಕೊಂಡಾಗ ನಾವು ಅದನ್ನು ಸಾಲ್ವ್ ಮಾಡ್ಕೋಬೋದು ನೋಡಿ. ಈ ಥರ ಚೆಕ್ ಮಾಡಬೇಕಾಗತ್ತೆ. 4 ಕಂಡೀಷನ್ಸ್ನ ನಾವು ಚೆಕ್ ಮಾಡಿದ್ವಿ. ಸೊ ಜೆ ಈಸ್ ಈಕ್ವಲ್ ಟು 0, ಕೆ ಈಸ್ ಈಕ್ವಲ್ ಟು 0 ಹಾಗೆ ಇರುತ್ತೆ ಸ್ಟೇಟು. ನೆಕ್ಸ್ಟು ಜೆ ಈಸ್ ಈಕ್ವಲ್ ಟು 1, ಕೆ ಈಸ್ ಈಕ್ವಲ್ ಟು 0 ಆದರೆ ರೀಸೆಟ್ ಕಂಡೀಷನ್. ಜೆ ಈಸ್ ಈಕ್ವಲ್ ಟು 0, ಕೆ ಈಸ್ ಈಕ್ವಲ್ ಟು 1 ಆದಾಗ ಸೆಟ್ ಕಂಡೀಷನ್ ಆಗುತ್ತೆ. ಬೋತ್ ಜೆ ಈಸ್ ಈಕ್ವಲ್ ಟು 1, ಕೆ ಈಸ್ ಈಕ್ವಲ್ ಟು 1 ಆದಾಗ ಸೊ ಅದೇನು ಆಗ್ತಾ ಇರುತ್ತೆ, ರೈಸಿಂಗ್ ಕಂಡೀಷನ್ ನೋಡಿ. ಸೊ ಮತ್ತೆ ವಾಪಸ್ ನೀವು ವಾಪಸ್ ಸ್ಟಾರ್ಟಿಂಗ್ನ ಮಾಡ್ಕೋಬೋದು. ಆಟೋ ಪ್ರೊಪೊಗೇಷನ್. ಸೊ ಸಿಮ್ಯುಲೇಷನ್ನ ರೀಸೆಟ್ ಮಾಡ್ಬೋದು. ಸೊ ಮತ್ತೆ ಅಪ್ ಮಾಡಿ ಯಾವುದಾದ್ರು ಒಂದು ಸರ್ಕ್ಯೂಟ್ನ ಡಿಲೀಟ್ ಮಾಡಿ ಮತ್ತೆ ಕನೆಕ್ಟ್ ಮಾಡಿ ವರ್ಕ್ ಆಗುತ್ತೆ ನಿಮಗೆ ನೋಡಿ. ಕನೆಕ್ಟ್ ಮಾಡಿದ್ವಿ. ಓಕೆ, ಸೇಮ್ ಸ್ಟಾರ್ಟಿಂಗೇ ಬಂತು. ಇವಾಗ ಎಲ್ಲನೂ ರೀಸೆಟ್ಟಲ್ಲೇ ಇದೆ. ವ್ಯಾಲ್ಯೂಸ್ ಜೆ ನೋಡಿ, ಕ್ಲಾಕ್ನ ಸೆಟ್ ಮಾಡ್ತೀನಿ. ಜೆ ಈಸ್ ಈಕ್ವಲ್ ಟು 0 ನೋಡಿ, ಕೆ ಈಸ್ ಈಕ್ವಲ್ ಟು 0, ಕ್ಲಾಕ್ ಈಸ್ ಈಕ್ವಲ್ ಟು ಚೇಂಜ್ ಮಾಡ್ತಾಯಿದ್ದೀನಿ ನೋಡಿ. ನೋಡಿ ಚೇಂಜ್ ಆಯಿತಾ ಕ್ಲಾಕ್ ವ್ಯಾಲ್ಯೂ ನೋಡಿ, ಅಬ್ಸರ್ವ್ ಮಾಡಿ. ನಮಗೆ ಜೆ ವ್ಯಾಲ್ಯೂ ಹಾಗೇ ಇರುತ್ತೆ ಇದರಲ್ಲಿ. ಓಕೆ, ಸೊ ಈಗ ಮತ್ತೆ ನಾನು 1 ಮಾಡ್ತೀನಿ. ಜೆ ಈಸ್ ಈಕ್ವಲ್ ಟು 1 ಮಾಡ್ತಾಯಿದ್ದೀನಿ ನೋಡಿ. ಕ್ಲಾಕ್ ವ್ಯಾಲ್ಯೂ ಚೇಂಜ್ ಮಾಡ್ತಾಯಿದ್ದೀನಿ. ಸೊ ಏನಾಯಿತು, ಕ್ಯೂ ವ್ಯಾಲ್ಯೂ ಚೇಂಜ್ ಆಯಿತು ನೋಡಿ. ಕ್ಯೂ ವ್ಯಾಲ್ಯೂ ಚೇಂಜ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಬೇಕಾದರೆ ಕೆ ಈಸ್ ಈಕ್ವಲ್ ಟು 1 ಮಾಡಿ ಸೆಟ್ ಮಾಡೋಣ ನೋಡಿ. ಸೊ ನಮಗೆ ಬೇಕಾಗಿರೋದೇನು ಲಾಸ್ಟ್ ಕಂಡೀಷನ್, ರೈಸಿಂಗ್ ಕಂಡೀಷನ್ ಒನ್ಸ್ ಅಗೇನ್ ಚೇಂಜ್ ಆಗ್ತಾ ಇದೆ. ಕೆಳಗಡೆ ನೀವು ಟೈಮ್ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸಿ, ಕ್ಯೂ ಆ್ಯಂಡ್ ಕ್ಯೂ ನಾಟ್ ಇವು ಮೂರನ್ನು ಅಬ್ಸರ್ವ್ ಮಾಡಿ ನಿಮಗೆ ಕ್ಲಿಯರಾಗಿ ರೈಸಿಂಗ್ ಕಂಡೀಷನ್ನು ಗೊತ್ತಾಗುತ್ತೆ ನೋಡಿ. ಓಕೆ, ಲಾಗಿಸಿಮಲ್ ನಾವು ಮಾಡಬೇಕು ಅಂದರೆ ಈ ಮೆಥಡಲ್ಲಿ ಮಾಡಿದ್ರೆ ನಮ್ಮ ಟ್ರೂ ಟೇಬಲ್ ವೆರಿಫಿಕೇಷನ್ನು ಕ್ಲಿಯರಾಗಿ ಆಗುತ್ತೆ. ಜೆ ವ್ಯಾಲ್ಯೂಸ್, ಕೆ ವ್ಯಾಲ್ಯೂ ಮತ್ತು ಕ್ಲಾಕ್ ವ್ಯಾಲ್ಯೂ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.